ಬುದ್ಧಿವಂತಿಕೆ ಮತ್ತು ದಡ್ಡತನ ಈ ಎರಡನ್ನೂ ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದಕ್ಕೆ ಈ ಕತೆ ಒಂದು ನಿದರ್ಶನ. ಅವರಿಬ್ಬರು ಅಣ್ಣ ತಮ್ಮಂದರು, ನೋಡೋದಕ್ಕೆ ಒಂದೇ ಥರ ಇದ್ದರು. ಬಡ ಕುಟುಂಬದಿಂದ ಬಂದವರು. ಅಪ್ಪ ಅಮ್ಮನಿಗೆ ಅವ್ರನ್ನ ಸಾಕಕ್ಕಾಗ್ತಾ ಇರಲಿಲ್ಲ. ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು, ಯಾರಾದರೂ ಸಾಕಕ್ಕಾಗದೇ ಇದ್ದರೆ ನಮಗೆ ಒಳ್ಳೆಯದಾಗಲಿ ಮತ್ತು ನಮಗೆ ಉಪಯೋಗ ಆಗಲಿ ಅಂತ ಒಬ್ಬರು ಮನೆಯಲ್ಲಿ ಆಳುಗಳನ್ನಾಗಿ ಅವ್ರನ್ನ ಬಿಡ್ತಾಯಿದ್ರು. ಹೀಗೆ ಇವರಿಬ್ಬರನ್ನ ಅಂದರೆ ಅಣ್ಣ ತಮ್ಮಂದಿರನ್ನ ಅವರ ಅಪ್ಪ ಅಮ್ಮ ಒಬ್ಬರು ಗೌಡ್ರ ಹತ್ರ ಒಬ್ಬ ಹುಡುಗನ್ನ ಮತ್ತು ಶೆಟ್ರ ಹತ್ರ ಒಬ್ಬ ಹುಡುಗರನ್ನ ಬಿಟ್ಟರು. ಇಬ್ಬರು ಕೂಡ ಚೆನ್ನಾಗೇ ಇದ್ದರು. ಗೌಡ್ರಿದ್ರಲ್ಲ, ಅವರು ಕೆಲಸದಲ್ಲಿ ಶಿಸ್ತು, ಆದರೆ ನೋಡ್ಕೊಳ್ಳೋದ್ರಲ್ಲಿ ಮಾತ್ರ ಉತ್ತಮ. ಅಂದರೆ ಅವ್ರು ಏನಾದರೂ ತಿಂತಾಯಿದ್ರೆ ಇವನಿಗೂ ಕೊಡೋರು, ಇವನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಕೆಲಸನೆಲ್ಲ ಮಾಡಿಸ್ತಾ ಇದ್ರು. ಹೀಗಾಗಿ ಅವನು ಬುದ್ಧಿವಂತ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಅವನು ಅವ್ರ ಹತ್ರ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದ. ಪಾಪ ಇನ್ನೊಬ್ಬ ಇದ್ನಲ್ಲ, ಅವನು ದಡ್ಡ, ಶೆಟ್ರ ಹತ್ರ ಸೇರ್ಕೊಂಡಿದ್ದ. ಈ ಶೆಟ್ರು ಅವನ ದಡ್ಡತನ ನೋಡಿ ಅವನಿಗೇನೇನು ವಹಿಸಿದ್ರು ಅಂದರೆ, ದಿನಾ ಬೆಳಗ್ಗೆ ಎದ್ದ ಮೇಲೆ ಕೆಲಸ ಮಾಡಬೇಕು, ಕೆಲಸ ಮಾಡಿದ ಮೇಲೆ ಹೊಲದ ಹತ್ರ ಹೋಗಬೇಕು, ಅಲ್ಲಿ ಎಮ್ಮೆಗಳಿಗೆ ಮತ್ತು ಹಸುಗಳಿಗೆ ಒಂದು ಹುಲ್ಲಿನ ಹೊರೆಯನ್ನು ತರಬೇಕು, ಒಂದಲ್ಲ 3 ಹುಲ್ಲಿನ ಹೊರೆಯನ್ನು ಗಟ್ಟಿಯಾಗಿ ಕಟ್ಕೊಂಡು ತರಬೇಕು, ಮತ್ತು ಇಲ್ಲಿರುವಂತಹ ಜಾನುವಾರುಗಳಿಗೆ ನೀರನ್ನು ಕುಡಿಯೋದಕ್ಕೆ ಒಂದು ಟ್ಯಾಂಕ್ ಮಾಡಿಸಿರ್ತಾರೆ ಅವರು, ಇದನ್ನು ತುಂಬಿಸ್ಬೇಕು, ಇದು ತುಂಬಿಸಿದಾದ್ಮೇಲೆ ನೀನು ತಿಂಡಿ ಅಂತ ಹೇಳಿರ್ತಾರೆ. ಅವನು ಅದೇ ಥರ ದಿನ ಮಾಡ್ತಾ ಇರ್ತಾನೆ, ಹೋಗ್ತಾನೆ, ಬೆಳಗ್ಗೆ ಕೆಲಸನೆಲ್ಲ ಮಾಡ್ತಾ ಇರ್ತಾನೆ. ಆಮೇಲೆ ಹೊಲದ ಹತ್ರ ಹೋಗಿ ದೊಡ್ಡ ದೊಡ್ಡ ಹೊರೆಗಳನ್ನೆಲ್ಲ ದೊಡ್ಡದಾಗಿ ಕಟ್ತಾ ಇರ್ತಾನೆ. ಪಾಪ ಅವನಿಗೆ ಗೊತ್ತಿಲ್ವಲ್ಲ, 3 ಹೊರೆ ಹೇಳಿದರೆ 3 ದೊಡ್ಡದಾಗಿ ಕಟ್ಟಬೇಕು ಅಂತ ದೊಡ್ಡದಾಗಿ ಕಟ್ತಾ ಇರ್ತಾನೆ. ಆಮೇಲೆ ಮನೆಗೆ ತಗೊಬಂದು ಹಾಕಿದ ಮೇಲೆ ಈ ಟ್ಯಾಂಕಿಗೆ ಅಂದರೆ ನೀರನ್ನು ಶೇಖರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇವನು ಎಷ್ಟೇ ನೀರು ಹಾಕಿದ್ರೂ ಕೂಡ ಅದು ತುಂಬ್ತಾ ಇರಲ್ಲ. ಅವನಿಗೂ ಒಂದು ಆಶ್ಚರ್ಯ ಆಗುತ್ತೆ, ಯಾಕೆ ಹಿಂಗೆ ಅಂತ. ಆದರೆ ದಡ್ಡ ಏನನ್ನೂ ನೋಡಲ್ಲ, ಸುಮ್ಮನೆ ಆಗ್ತಲೇ ಇರ್ತಾನೆ. ಆದರೆ ಶೆಟ್ರು ಬುದ್ಧಿವಂತ ಏನು ಮಾಡಿರ್ತಾನೆ, ಆ ಒಂದು ಟ್ಯಾಂಕಿಗೆ ಒಂದು ಕಿಂಡಿ ಮಾಡಿರ್ತಾನೆ, ಅಂದರೆ ರಂಧ್ರ ಮಾಡಿರ್ತಾನೆ. ಇವನು ಹಾಕಿದ ನೀರೆಲ್ಲ ಅದರಿಂದ ಹೋಗಿ ಅಲ್ಲೇ ಸ್ವಲ್ಪ ಮುಂದೆ ಒಂದು ಬಾಳೆ ಗಿಡ, ಆಮೇಲೆ ತೆಂಗಿನ ಗಿಡ ಇವೆಲ್ಲ ಹಾಕಿರ್ತಾನೆ. ಅದಕ್ಕೆ ನೀರು ಹೋಗ್ತಾ ಇರುತ್ತೆ. ಆದಾಗ ಹುಡುಗನಿಗೆ ಗೊತ್ತಿರಲ್ಲ, ಸುಮ್ಮನೆ ನೀರು ಉಯ್ತಲೇ ಇರ್ತಾನೆ. ಊಟ ಅಷ್ಟಕ್ಕಷ್ಟೇ, ಅದು ಹಳಸಿದ್ದು ಪಳಸಿದ್ದು ಏನೇನಿದೆಯೋ ಎಲ್ಲನೂ ಹಾಕ್ತಾ ಇರ್ತಾರೆ. ಆ ಹುಡುಗನಿಗೂ ಕೂಡ ತಿಂದಿದ್ದು ಯಾವುದು ಮೈಗತ್ತಲ್ಲ, ಜೊತೆಗೆ ಊಟ ಕೂಡ ಆತನಿಗೆ ಸೇರ್ತಾ ಇರಲ್ಲ. ಹೀಗಾಗಿ ಸಣ್ಣ ಆಗ್ಬಿಟ್ಟಿರ್ತಾನೆ. ಒಂದು ಸಲ ಗೌಡ್ರ ಮನೇಲಿದ್ದ ಹುಡುಗ ಮತ್ತು ಇವನು ಇಬ್ಬರು ಭೇಟಿ ಮಾಡ್ತಾರೆ. ತಮ್ಮನ್ನು ನೋಡಿ ಅಣ್ಣನಿಗೆ ಭಾಳ ಬೇಜಾರಾಗ್ಬಿಡುತ್ತೆ. ನನ್ನ ತಮ್ಮ ಯಾಕೆ ಹಿಂಗಾಗಿದ್ದಾನೆ ಅಂದಾಗ ಅವನು ಇರೋ ಕಥೆನೆಲ್ಲ ಹೇಳ್ತಾನೆ. ಬೆಳಗಿಂದ ಏನು ಮಾಡ್ತೀನಿ, ಏನೇನು ಮಾಡಿಸ್ತಾರೆ ಎಲ್ಲನೂ ಹೇಳ್ತಾನೆ. ಇವನಿಗೆ ಕೋಪ ಬಂದ್ಬಿಡುತ್ತೆ. ಎಷ್ಟು ಕೆಡ್ದ ನೋಡ್ಕೊಳ್ತಾ ಇದ್ದಾರಲ್ವ ನನ್ನ ತಮ್ಮನ್ನ, ಮಾಡ್ತೀನಿ, ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ತಮ್ಮನಿಗೆ ಸ್ವಲ್ಪ ದಿನ ಗೌಡ್ರ ಮನೆಗೆ ಹೋಗೋದಕ್ಕೆ ಹೇಳ್ತಾನೆ. ಗೌಡ್ರ ಮನೆಗೆ ಅವನು ಹೋಗ್ತಾನೆ, ಇವನು ಶೆಟ್ರ ಮನೆ ಬರ್ತಾನೆ. ಗೌಡ್ರಿಗೂ ಆಶ್ಚರ್ಯ, ಅಷ್ಟು ದಪ್ಪ ಇದ್ದವನು ಯಾಕೆ ಸಣ್ಣ ಆಗ್ಬಿಟ್ಟವನಲ್ಲ ಅಂತ. ಏನು ಅಂತ ಕೇಳಿದ್ರೆ, ಮೊದಲೇ ಹೇಳ್ಕೊಟ್ಬಿಟ್ಟಿರ್ತಾನೆ ಅಣ್ಣ, ಗೌಡ್ರಿಗೆ ಕೇಳಿದ್ರೆ ಏನೇನು ಹೇಳ್ಬೇಕು ನೀನು ಅಂತ. ಅದೇ ಥರ ನನಗೆ ಹುಷಾರಿರಲಿಲ್ಲ, ನಾನು 3-4 ದಿನದ ಸರಿಯಾಗಿ ಊಟ ತಿನ್ನೋಕ್ಕೂ ಆಗಲಿಲ್ಲ, ಅದಕ್ಕೆ ಹಿಂಗಾಗಿದ್ದೀನಿ, ಹಂಗೆ ಅಂತ ಏನೋ ಒಂದು ಸಬೂಬು ಹೇಳಿ ಸುಮ್ಮನೆ ಆಗ್ಬಿಡ್ತಾನೆ. ಗೌಡ್ರು ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಆಯ್ತು ಅಂತ ಸುಮ್ಮನೆ ಆಗ್ತಾರೆ. ಶೆಟ್ರು ಯಾಕೋ ಸ್ವಲ್ಪ ದಪ್ಪ ಆದಂಗೆ ಕಾಣಿಸ್ತಾ ಇದೆಯಲ್ಲೋ ಅಂತ ಅಂದಾಗ ಅವ್ರಿಗೇನು ಸಬೂಬು ಹೇಳ್ಬೇಕು ಅವ್ರಿಗೂ ಹೇಳ್ಬಿಟ್ಟು ಅವನು ಬಾಯಿ ಮುಚ್ಚಿಸ್ತಾನೆ. ಆವತ್ತು ಬೆಳಗ್ಗೆಯಿಂದ ಕೆಲಸ ಪ್ರಾರಂಭ ಆಗುತ್ತೆ. ಶೆಟ್ರು ಮನೆಗೆ ಯಥಾ ಪ್ರಕಾರ ದೈನಂದಿನ ಕೆಲಸ ಮಾಡಿ ಹೊಲದ ಹತ್ರ ಹೋಗ್ತಾನೆ. ಆದರೆ ತಮ್ಮ ಏನು ಮಾಡ್ತಿದ್ದ, ಬಿಗಿಯಾಗಿ 3 ಕಟ್ಟನ್ನ ಹೊರೆ ಕಟ್ತಾ ಇದ್ದ. ಇವನು ತುಂಬ ತೆಳುವ 3 ಕಟ್ಟು ಕಟ್ತಾನೆ. 3 ಕಟ್ಟು ತಂದ್ಬಿಟ್ಟು ಹಾಕ್ತಾನೆ. ಶೆಟ್ರು ಇದೇನೋ ಇಂಥ ಮಂದಿಯ 3 ಕಟ್ಟು ಅಂದಾಗ, ನೀವು ಹೇಳಿರೋದು 3 ಕಟ್ಟು, ಪ್ರತಿದಿನ ನಾನು 3 ಕಟ್ಟು ತಗೊಂಬತ್ತಾ ಇದ್ದೀನಿ, ಎಷ್ಟು ತಗೊಬತ್ತೀನಿ ಅನ್ನೋದು ನನಗೆ ಬಿಟ್ಟಿದ್ದು ಅಂತ ನೇರವಾಗಿ ಹೇಳ್ತಾನೆ. ಶೆಟ್ರಿಗೆ ಒಂಥರ ಆಗುತ್ತೆ, ಯಾವತ್ತು ಹಿಂಗೆ ಮಾತಾಡ್ತಿರ್ಲಿಲ್ವಲ್ಲ ಇವನು ಅಂತ. ಆವಾಗಲೂ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ತಾರೆ. ಆಮೇಲೆ ನೀರು ತುಂಬಿಸು ಅಂತಾರೆ. ನೀರು ತುಂಬಿಸ್ತಾನೆ, ಎಷ್ಟು ತುಂಬಿಸಿದ್ರೂ ಅದು ಹೋಗ್ತಲೇ ಇದೆ, ಹೊರತು ತುಂಬ್ತಾ ಇಲ್ಲ. ಅರ್ಧಂಬರ್ಧ ತುಂಬ್ತೈತೆ ಮತ್ತೆ ಹೋಗುತ್ತೆ. ಏನು ಸಮಸ್ಯೆ ಆಗಿದೆ ಅಂತ ಸುತ್ತಲೂ ನೋಡ್ತಾನೆ, ಅಲ್ಲಿ ರಂಧ್ರ ಇರುತ್ತೆ. ಓಹೋ, ಶೆಟ್ಟಿ ಇಲ್ಲೂ ಕೂಡ ಬುದ್ಧಿವಂತಿಕೆ ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಆ ರಂಧ್ರನ ಶೆಟ್ಟಿಗೂ ಅನುಮಾನ ಬರ್ದಂಗೆ ನೀಟಾಗಿ ಮುಚ್ಚಿಬಿಡ್ತಾನೆ. ಮುಚ್ಚಿದಾದ್ಮೇಲೆ ಮತ್ತೆ ನೀರು ಹಾಕ್ತಾನೆ, ಪೂರ್ತಿ ತುಂಬುತ್ತೆ. ಶೆಟ್ಟಿಗೆ ಆಶ್ಚರ್ಯ, ಆ ರಂಧ್ರ ಏನಾದರೂ ಮುಚ್ಚಿಬಿಟ್ಟವ್ರಾ ಅಂತ. ಆದರೆ ಇವನೇನು ಮಾಡಿಬಿಟ್ಟಿರ್ತಾನೆ, ರಂಧ್ರನ ಒಳಗಡೆಯಿಂದ ಮುಚ್ಚಿರ್ತಾನೆ, ಹೊರಗಡೆ ಕಾಣಿಸೋ ಥರ ಇದು ಮಾಡಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಆಮೇಲೆ ಶೆಟ್ಟಿ ಮೇಲೆ ವಿಪರೀತ ಕೋಪ ಇರುತ್ತೆ. ಏನಾದರೂ ಮಾಡಿ ಇವನ ಮೇಲೆ ಹಠ ಸಾಧಿಸ್ಬೇಕು ಅಂತ ಹುಡುಗ ಯೋಚನೆ ಮಾಡ್ತಾ ಇರ್ತಾನೆ. ಇದೇ ಒಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಶೆಟ್ಟಿ ಸ್ವಲ್ಪ ದೂರದಲ್ಲೇ ಅವ್ರ ಮಾವನ ಮನೆ ಇರುತ್ತೆ. ಆ ಊರಿಗೆ ಅವತ್ತು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗ್ಬೇಕಾಗತ್ತೆ. ಅವಾಗೆಲ್ಲ ಹಿಂಗೆ ಕಾರು, ಬೈಕು, ಟ್ಯಾಕ್ಸಿ ಏನೂ ಇರಲಿಲ್ವಲ್ಲ, ಎತ್ತನ್ನ ಹೂಡ್ಕೊಂಡು ಇವನು ಕರ್ಕೊಂಡು ಜೊತೆಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಶೆಟ್ಟಿ ಹೆಂಡ್ತಿ ಇವನ್ನ ಕರೆದ್ಬಿಟ್ಟು ಇವನಿಗೆ ಅಳಿಸಿದ್ದು ಎಲ್ಲನೂ ಕೊಟ್ಬಿಟ್ಟು, ಇದು ನೀನು ತಿನ್ನು ಅಂದ್ಬಿಟ್ಟು ಅವನಿಗೆ ಅಂದರೆ ಶೆಟ್ಟಿಗೆ
ಚೆನ್ನ ಊಟನೆಲ್ಲ ಬುತ್ತಿ ಕಟ್ಬಿಟ್ಟು ಕೊಡ್ತಾರೆ. ಈ ಹುಡುಗಂಗೆ ಗೊತ್ತಾಗತ್ತೆ ಎಲ್ಲಾನು. ಇವೆಲ್ಲ ಮಾಡೇನೆ ನನ್ನ ತಮ್ಮನಿಗೆ ಮಾಡಿರೋದು, ನೀವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಊಟ ಕೊಡ್ತಿದ್ದಂಗೆ ಏನು ಮಾಡ್ಬಿಡ್ತಾನೆ, ಅಳ್ಸಿದ್ನೆಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಅಲ್ಲೇ ಹಾಕ್ಬಿಡ್ತಾನೆ. ಚೆನ್ನಾಗಿರೋ ಊಟ ಮಾತ್ರ ತಗೊಂಡೋಗ್ತಾನೆ. ಸ್ವಲ್ಪ ದೂರ ಹೋಗ್ತಾರೆ. ಶೆಟ್ಟಿಗೆ ಸ್ವಲ್ಪ ಆಯಾಸ ಅನಿಸುತ್ತೆ, ಯಾಕಂದರೆ ಒಂದಿನ ಹೋಗ್ಬೇಕಲ್ವಾ. ಅಲ್ಲಿ ನಿಲ್ಲಿಸ್ತಾನೆ. ಇಲ್ಲೇ ಒಂದು ಬಾವಿ ಇದೆ, ನಾನು ಯಾವಾಗಲೂ ಇಲ್ಲೇ ಸ್ನಾನ ಮಾಡೋದು, ಇಲ್ಲಿ ಸ್ನಾನ ಮಾಡ್ಕೊಂಬರ್ತೀನಿ, ನೀನಿರು, ಆಮೇಲೆ ಬಂದು ಊಟ ಮಾಡ್ತೀನಿ ಅಂತ. ಸರಿ ಅಂತ ಅಂದ್ಬಿಟ್ಟು ಅವನು ಕಾಯ್ಕೊಂಡು ಕೂತ್ಕೊಂಡಿರ್ತಾನೆ. ಸರಿ ಕಾಯ್ಕೊಂಡು ಕೂತ್ಕೊಂಡು ನೋಡ್ತಾನೆ. ಬಹಳ ಹೊತ್ತಾದ್ಮೇಲೆ ಬರ್ತಾನೆ. ಅಷ್ಟೊತ್ತಿಗೆ ಇವನೇನು ಮಾಡಿಬಿಡ್ತಾನೆ ಹುಡುಗ, ಊಟನೆಲ್ಲ ತಿಂದ್ಬಿಟ್ಟಿರ್ತಾನೆ. ತಿಂದುಬಿಟ್ಟು ಖಾಲಿ ಬುತ್ತಿ ಇಟ್ಟಿರ್ತಾನೆ. ಎಲ್ಲಿ ಊಟ ಕೊಡು ಅಂತ ಹೇಳ್ತಾನೆ ಅವನು. ಅವನು ತಗೊಂಡು ಆ ಬುತ್ತಿ ಕೊಡ್ತಾನೆ. ಬುತ್ತಿ ತೆಗೆದು ನೋಡ್ತಾರೆ, ಏನೂ ಇಲ್ಲ. ಏನೂ ಇಲ್ಲ, ಏನಾಯಿತು ಅಂದಾಗ, ಗೊತ್ತಿಲ್ಲ ನನಗೆ, ಅಮ್ಮವ್ರು ಏನು ಕೊಟ್ಟರು ಅದನ್ನು ಎತ್ಕೊಬಂದಿದ್ದೀನಿ ಅಷ್ಟೇ ಅಂತ ಸುಳ್ಳು ಹೇಳ್ತಾನೆ. ಅವ್ನಿಗೆ ಹೆಂಡತಿ ಮೇಲೆ ಭಾರಿ ಕೋಪ ಬರುತ್ತೆ. ನನಗೆ ಎಷ್ಟು ಹೊಟ್ಟೆ ಹಸು ಅಂತ ಗೊತ್ತಿದ್ರು ಅವಳಿಗೆ ಮಾಡಿದಾಳಲ್ಲ, ಇರಲಿ ಮನಗೋದ್ಮೇಲೆ ವಿಚಾರಿಸ್ಕೊಳ್ತೀನಿ, ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೆಲ್ಲಾದರೂ ಏನಾದರೂ ತಿನ್ನಕ್ಕೆ ಸಿಗುತ್ತಾ ನೋಡು ಅಂತಾನೆ. ಅವನು ಅಲ್ಲೆಲ್ಲ ಇಲ್ಲೆಲ್ಲ ನೋಡಿದಾಗ ಅಲ್ಲೊಂದು ಎಳ್ಳಿಕಾಯಿ ಇರುತ್ತೆ, ಇನ್ನೊಂದು ಮಾವಿನಕಾಯಿ ಇರುತ್ತೆ. ಅವನು ಅದರಲ್ಲೂ ಬುದ್ಧಿವಂತ ಏನು ಮಾಡ್ಬಿಡ್ತಾನೆ, ಮಾವಿನಕಾಯಿನ ಕಿತ್ಕೊಂಡ್ಬಿಡ್ತಾನೆ, ಎಳ್ಳಿಕಾಯಿ ತಾಮನ್ ಕೊಡ್ತಾನೆ. ಎಳ್ಳಿಕಾಯಿ ನೋಡ್ತಿದ್ದಂಗೆ ಇದನ್ನು ನಾನು ತಿನ್ನೋಕ್ಕಾಗುತ್ತೇನೋ, ಬೇಡ ಅಂತಂದಾಗ ಹೊಟ್ಟೆ ಹಸು ತಡೆಯೋಕ್ಕಾಗದೆ ಎಳ್ಳಿಕಾಯಿನೇ ಕಟ್ ಮಾಡ್ಕೊಂಡು ಅದನ್ನ ಜ್ಯೂಸ್ನ ಮೆತ್ತು ಕುಡಿತಾನೆ. ಭಾಳ ಹುಳಿ ಒಂಥರ ಟೇಸ್ಟೇ ಹಿಡಿಯಲ್ಲ ಅವನಿಗೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಅಂತ ಕುಡಿದ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಇನ್ನೂ ಸ್ವಲ್ಪ ದೂರ ಹೋಗ್ತಾನೆ, ಅವ್ನ ಕೈಲಿ ತಡೆಯೋಕ್ಕಾಗಲ್ಲ, ತುಂಬ ಆಯಾಸ ಆಗೋಗ್ಬಿಡುತ್ತೆ. ಅಲ್ಲಿ ಸ್ವಲ್ಪ ನಿಂತ್ಕೊಳ್ತಾನೆ. ಅಲ್ಲಿ ನೀರೆಲ್ಲ ಇರುತ್ತೆ. ಸಂಜೆ ಆಗ್ತಾ ಬಂತು. ಅವ್ನು ಸಂಜೆ ಆದರೆ ಒಂದು ಅಭ್ಯಾಸ ಇರುತ್ತೆ, ಸಂಧ್ಯಾ ವಂದನೆ ಮಾಡೋದು. ನಾನು ಸಂಧ್ಯಾ ವಂದನೆ ಮಾಡ್ಕೊಂಬರ್ತೀನಿ, ಇಲ್ಲೇ ಇರು ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ನನಗೆ ಭಯ ಆಗುತ್ತೆ, ನಾನು ಬರ್ತೀನಿ ಅಂತ ಹುಡುಗ. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ಅಲ್ಲಿ ನೋಡ್ತಾನೆ, ಅಲ್ಲಿ ಸಂಧ್ಯಾ ವಂದನೆ ಮಾಡೋದಕ್ಕೆ ಬಟ್ಟೆನೆಲ್ಲ ಬಿಚ್ಚಿ ಇವನ ಕೈ ಕೊಟ್ಬಿಟ್ಟು ಅಲ್ಲೋಗಿ ನೀರೊಳಗೆ ಮುಳುಗ್ತಾ ಇರ್ತಾನೆ. ಓಂ ಶ್ರೀ ಹರಿ 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 ಅಂತಲೇ ಇರ್ತಾನೆ. ಇವನೇನು ಮಾಡ್ಬಿಡ್ತಾನೆ ಹುಡುಗ, ಬೇಕು ಅಂತ ಅವನು ಹರಿ ಹರಿ ಅಂದಾಗೆಲ್ಲ ಅವನ ಬಟ್ಟೆ ಇವನ ಹತ್ರ ಇರುತ್ತವಲ್ಲ, ಒಂದೊಂದನ್ನೇ ಹರಿದಾಕ್ಬಿಡ್ತಾನೆ ಎಲ್ಲ. ಅವನ್ನೆಲ್ಲ ಮುಗಿಸ್ಕೊಂಡು ಮೇಲೆ ಬರ್ತಾನೆ, ನೋಡಿದ್ರೆ ಬಟ್ಟೆ ಹರಿದಾಕ್ಬಿಟ್ಟವನೆ. ಏನು ಮಾಡಿದೀಯ ನೀನು, ಬಟ್ಟೆಯಲ್ಲಿ ನಂದು ಅಂದಾಗ, ನೀವು ಹರಿ ಹರಿ ಅಂದ್ರಲ್ಲ, ನಾನು ಹರಿದಾಕ್ಬಿಟ್ಟೆ ಬಟ್ಟೆನೆಲ್ಲ ಅಂತಾನೆ. ಇವನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇವತ್ತು ಯಾಕೋ ಯಾವುದು ಸರಿಗಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು, ಇವಾಗ ನಾನು ಏನು ಮಾಡಲಿ ನೆಂಟ್ರ ಮನೆಗೆ ಹೋಗೋದಕ್ಕೆ ಅಂದಾಗ ಒಂದು ಉಪಾಯ ಹೇಳ್ಕೊಡ್ತಾನೆ ಅವನೇನೆ. ಒಂದು ಕೆಲಸ ಮಾಡು, ನಮ್ಮ ಮಾವರ ಮನೆ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಇರೋದು, ನಾನು ಹಾಗೆ ಹೋಗೋದಕ್ಕಾಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಹೋಗ್ಬಿಟ್ಟು ನಿಮ್ಮ ಅಳಿಯಂಗೆ ಬಟ್ಟೆ ಕೊಡಿ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ಟೆ ಇಸ್ಕೊಂಬೋಗು ಅಂತಾನೆ. ಸರಿ ಅಂತ ಹೋಗ್ತಾನೆ. ಹೋಗ್ಬಿಟ್ಟು ಏನೇನಾಗಿದೆ ಅಂತ ಹೇಳ್ಬಿಟ್ಟು ಬಟ್ಟೆ ಇಸ್ಕೊಂಬರ್ತಾನೆ. ಆದರೆ ಬರಬೇಕಾದ್ರೆ ಅಲ್ಲೂ ಒಂದು ತಂತ್ರ ಮಾಡಿರ್ತಾನೆ ಹುಡುಗ. ನೋಡಿ, ನಿಮ್ಮ ಅಳಿಯ ಬರ್ತಾ ಇದ್ದಾರೆ, ಏನೋ ಕಾರ್ಯಕ್ರಮ ಅಂತ ನಿಮ್ಮ ಮನೆಯಲ್ಲಿ, ಹಂಗಂತ ಅವರಿಗೆ ವಿಶೇಷವಾದ ಅಡುಗೆ ಎಲ್ಲ ಮಾಡಿಡಬಾರ್ದಂತೆ. ಅವರು ಪಥ್ಯ ಇದ್ದಾರೆ, ಅವ್ರಿಗೇನೋ ಸಮಸ್ಯೆ ಇದೆ ಅಂತ ವೈದ್ಯರು ಹೇಳಿದ್ರು ಪಥ್ಯ ಇರೋದಕ್ಕೆ. ಕೆಲಸ ಮಾಡಿ, ಅವರಿಗೆ ಹಳ್ಳೆಣ್ಣೆಯಲ್ಲಿ ಒಂದು ಮುದ್ದೆ ಮಾಡಿಡ್ಬೇಕು ನೀವು ಅಂತ ಹೇಳಿ ಬಂದ್ಬಿಟ್ಟಿರ್ತಾನೆ. ಅವರಿಗೆ ಹಳ್ಳಿಯ ಮೇಲೆ ಭಯಭಕ್ತಿ ಹೆಚ್ಚಿಗೆ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಊಟನೆಲ್ಲ ಅವ್ರು ಮಾಡಿರ್ತಾರೆ. ಇವನಿಗೆ ಹಳ್ಳೆಣ್ಣೆಲಿ ಮುದ್ದೆ ಮಾಡಿಟ್ಟಿರ್ತಾರೆ. ಅವ್ನಿಗೆ ಅವೇನು ಗೊತ್ತಿಲ್ಲ. ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಮತ್ತೆ ಇವನ ಜೊತೆ ಹೋಗ್ತಾನೆ ಮನೆಗೆ. ಹೋಗಿ ನೋಡ್ತಾನೆ, ಘಮ್ ಕೊಡ್ತಲೇ ಇಲ್ವಲ್ಲ, ಏನು ಇಲ್ವಾ ಅಡುಗೆ, ಏನು ವಿಶೇಷ ಕಾರ್ಯಕ್ರಮ ಅಂದ್ರಲ್ಲ ಅಂತಾನೆ. ಪೂಜೆ ಎಲ್ಲ ಆಗಿರುತ್ತೆ, ಇವನು ಪೂಜೆ ಮಾಡ್ತಾನೆ. ಊಟ ಬಂದಿಡ್ರಿ ಅಂದರೆ ಆ ಊಟ ಇಡ್ತಾರೆ. ಯಾಕೆ ಅಂತ ಮುಖ ನೋಡ್ತಾನೆ. ಆದರೆ ಮಾವನ್ನ ಏನಿದು ಅಂತ ಕೇಳೋದಕ್ಕೆ ಅವನಿಗೊಂಥರ ಮುಜುಗರ. ಹೆಂಗೆ ಕೇಳೋದು, ಸರಿ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದು ಊಟನೇ ಮಾಡ್ತಾನೆ. ಅವನಿಗೆ ತಿನ್ನೋಕ್ಕಾಗಲ್ಲ. ಯಾರಾದರೂ ಹಳ್ಳೆಣ್ಣೆ ಹಾಕಿರೋ ಮುದ್ದೆನ ಊಟ ಮಾಡೋಕ್ಕಾಗತ್ತಾ? ಆಗೋದೇ ಇಲ್ಲ. ಸಿಕ್ಕಾಪಟ್ಟೆ ಒಂಥರ ಒಗ್ರು ಊಟ ಮಾಡೋಕ್ಕೆ ಆಗಲ್ಲ. ಆದರೂ ಕಷ್ಟಪಟ್ಟು ತಿಂದ್ಬಿಟ್ಟು ಅಪ್ಪ ಅಂತೂ ಊಟ ಮುಗೀತು ಅಂತ ಹೋಗಿ ಮಲಿಕೊಳ್ತೀನಿ, ಬೆಳಗ್ಗೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಬೆಳಗ್ಗೆ ಹೊರಡಬೇಕು. ಮನೆಯವ್ರನ್ನೆಲ್ಲ ಮನೆ ಕೇಳಕ್ಕೆ ಹೇಳ್ತಾನೆ. ಅವರು ಹೋಗಿ ಮನೆ ಕೇಳ್ತಾರೆ. ಇವನಿಗೆ ಒಂದು ಅರ್ಧ ಗಂಟೆ 1 ಅವರ್ ಆಗಿದೆ ಅಷ್ಟೇ. 1 ಗಂಟೆ ಆಗ್ತಿದ್ದಂಗೆ ಇವನಿಗೆ ಹೊಟ್ಟೆಲಿ ಒಂಥರ ತಳಮಳ ಅಂತ ಅನ್ನಿಸ್ತಾ ಇರುತ್ತೆ. ಏನೋ ಆಗ್ತಾ ಇದೆಯಲ್ಲ, ಏನು ಗೊತ್ತಾಗ್ತಾ ಇಲ್ವಲ್ಲ ಅಂದಾಗ ಅವನಿಗೇನಾಗಿರುತ್ತೆ, ಬೇದಿ ಪ್ರಾರಂಭ ಆಗೋಗ್ಬಿಟ್ಟಿರುತ್ತೆ. ಯಾಕಂದರೆ ಹಳ್ಳೆಣ್ಣೆಯಲ್ಲಿ ಮುದ್ದೆ ಊಟ ಮಾಡಿರ್ತಾನಲ್ಲ, ಅವನಿಗೆ ತಡೆಯೋಕ್ಕೆ ಆಗಲ್ಲ. ಹಿಂದೆ ಮುಂದೆನೂ ಹೋಗ್ತಾನೆ, ಅಲ್ಲೋಗ್ತಾನೆ ಇಲ್ಲೋಗ್ತಾನೆ. ಅಲ್ಲೇ ಸ್ವಲ್ಪ ಕತ್ಲು ಬೇರೆ, ದೂರ ಹೋಗೋಕ್ಕಾಗಲ್ಲ. ಅಯ್ಯೋ ಏನಪ್ಪ ಮಾಡೋದು ಅಂದಾಗ ಅಲ್ಲೊಂದು ಮಡಿಕೆ ಇರುತ್ತೆ, ಮಡಿಕೆ ಒಳಗೆ ಹೊರಟೋಗ್ತಾನೆ. ಏನು ಮಾಡೋಕ್ಕಾಗಲ್ಲ ಅವನಿಗೆ. ಆಮೇಲೆ ಏನು ಮಾಡ್ಬಿಡ್ತಾನೆ, ಇಲ್ಲಿದ್ದರೆ ಒಂಥರ ಬೇಜಾರು ಅಂತ ಅಂದ್ಬಿಟ್ಟು ಹೆಂಗೋ ಬೆಳಗ್ಗೆವರೆಗೂ ಸಮಯ ಕಳೆದ್ರೆ ಸಾಕು ಅಂದ್ಬಿಟ್ಟು ಆ ಮಡಿಕೆನ ಹಂಗೆ ದೂರದಲ್ಲಿ ಇಟ್ಟಿರ್ತಾರೆ. ಮನೆಯವರು ಕೂಡ ಇನ್ನೇನು ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಆ ಮಡಿಕೆ ತಗೊಂಡು ಓಡೋತಾನೆ. ಇನ್ನೆಲ್ಲಿ ನೋಡ್ಬಿಡ್ತಾರೋ ಅಂತ.
ಇವರು ಯಾಕೆ ನಮ್ಮ ಮಳಿಮೈ ಹಿಂಗೆ ಓಡೋಗ್ತಾರೆ ಅಂತ ಎಲ್ಲ ಹಿಂದೆಗಡೆ ಓಡ್ಬರ್ತಾ ಇರ್ತಾರೆ. ಆ ಹುಡುಗ ಅಯ್ಯೋ ನಿಮ್ಮ ಮಳಿಮೈ ಓಡೋಗ್ತಾನೆ ಬರ್ರಿ 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 ಅಂತ ಅವ್ರಿಗೆ ಎಬ್ಬುರ್ಸ್ಕೊಂಡು ಉಳ್ದವ್ರನ್ನೂ ಎಬ್ಬುರ್ಸ್ಕೊಂಡು ಅಟ್ಟಿಸ್ಕೊಂಡು ಬಂದ್ಬಿಡ್ತಾನೆ. ಇವನಿಗೆ ಇನ್ನು ಮರ್ಯಾದೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಆ ಮಡಕೆ ತಗೊಂಡು ಜೋರಾಗಿ ಅದಕ್ಕೆ ಕೆಸ್ಬಿಡ್ತಾನೆ. ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ನಿಂತ್ಕೊಂತಾನೆ. ಯಾಕೆ ಹಿಂಗೆ ಓಡ್ ಬಂದ್ರಿ ಅಂದಾಗ, ಇಲ್ಲ ಯಾಕೋ ಬೆಳಗ್ಗೆನೇ ಒಂಥರ ಹೊಟ್ಟೆ ಹಿಂದಂಗೆ ಆಗ್ತಾಯಿತ್ತು, ಸ್ವಲ್ಪ ವ್ಯಾಯಾಮ ಆಗಲಿ ಅಂತ ಓಡ್ ಬಂದೆ ಅಂದಾಗ, ಬನ್ನಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿವ್ರಿ ಅಂದಾಗ, ಇಲ್ಲ ಇಲ್ಲ ಈಗಲೇ ನನಗೆ ಸಾಕಾಗ್ಬಿಟ್ಟಿದೆ, ಊಟನೂ ಬೇಡ ಏನೂ ಬೇಡ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಎತ್ತು ಹುಡ್ಕೊಂಡು ಮತ್ತೆ ಬಂದ್ಬಿಡ್ತಾನೆ. ಮಧ್ಯ ದಾರಿಗೆ ಬರಬೇಕಾದ್ರೆ ಅವ್ನಿಗನ್ಸುತ್ತೆ ಯಾಕೆ ಹಿಂಗಾಯ್ತು ಅಂತ ಅಂದಾಗ ಆ ಹುಡುಗನ್ನ ಕೇಳ್ತಾನೆ. ಅವಾಗ ಅವ್ನಿಗನ್ಸುತ್ತೆ ಇಲ್ಲೇನೋ ಹುಡುಗಂದೇ ಕರಾಮತ್ತು ಅಂತ. ನಿಜ ಹೇಳು ನೀನೇನೇನು ಮಾಡಿದೆ ಅಂತ, ಯಾಕೋ ನನಗೆಲ್ಲ ನಿಂದೇ ಕರಾಮತ್ತು ಅನಿಸ್ತಾ ಇದೆ ಅಂದಾಗ ಆ ಹುಡುಗ ಪ್ರತಿಯೊಂದು ಹೇಳ್ತಾನೆ. ಅಲ್ಲ, ಒಂದು ದಿನ ನಿಮ್ಗೆ ಇಷ್ಟು ಹಿಂಸೆ ಆಗಿದ್ದಕ್ಕೆ ನೀವು ಸಹಿಸ್ತಾ ಇಲ್ಲ, ಆದರೆ ನನ್ನ ತಮ್ಮಂಗೆ ಎಷ್ಟು ಹಿಂಸೆ ಕೊಟ್ರಿ. ನಾನು ನಿಮ್ಮ ಮನೇಲಿದ್ದವನಲ್ಲ, ನಾನು ಗೌಡ್ರ ಮನೇಲಿದ್ದವನು, ನನ್ನ ತಮ್ಮ ಇವಾಗ ಗೌಡ್ರ ಮನೇಲಿದ್ದಾನೆ. ಅವನ್ನೆಲ್ಲ ಹಿಂಸೆ ಕೊಟ್ಟು ಅವ್ನು ಹೆಂಗಾಗಿದ್ದಾನೆ ಗೊತ್ತಾ, ಅದಕ್ಕೆ ನಿಮಗೂ ಅವ್ನ ಕಷ್ಟ ಏನು ಅಂತ ಗೊತ್ತಾಗಲಿ ಅಂತಲೇ ನಾನು ಹಿಂಗೆಲ್ಲ ಮಾಡಿದ್ದು. ಇನ್ಮೇಲಾದರೂ ಹೇಳ್ತೀನಿ, ನೀವೇನಾದರೂ ಮತ್ತೆ ನನ್ನ ತಮ್ಮಂಗೆ ಹಂಗೆ ಮಾಡಿದ್ರೆ ಯಾರಿಗೂ ಕೂಡ ನಾನು ಸುಮ್ಮನೆ ಬಿಡಲ್ಲ, ಎಲ್ಲನೂ ಇದೇ ಥರ ಮಾಡಬೇಕಾಗುತ್ತೆ. ನಿಮ್ಗಾದ್ರೂ ಒಂದು ನ್ಯಾಯ, ಅವನಿಗಾದ್ರೂ ಒಂದು ನ್ಯಾಯನಾ ಅಂತ ಬೈದ್ಬಿಡ್ತಾನೆ. ಆ ಹುಡುಗ ಚಿಕ್ಕವನಾದರೂ ಹೇಳಿದ್ದು ಸರಿಯೇ ಅಲ್ವಾ ಅಂತ ಅನಿಸ್ಬಿಟ್ಟು, ಇಲ್ಲಪ್ಪ ಇನ್ನು ತಪ್ಪಾಯಿತು, ಇನ್ನು ನಾನು ಹಂಗೇನು ಮಾಡಲ್ಲ, ನಿನ್ನ ತಮ್ಮನೂ ಚೆನ್ನಾಗಿ ನೋಡ್ಕೊಳ್ತೀನಿ, ಚೆನ್ನಾಗಿ ಊಟ ಹಾಕ್ತೀನಿ, ದಯಮಾಡಿ ಇಲ್ಲಿ ನಡೆದಿದ್ದೆಲ್ಲ ನಾನು ಹೆಂಡ್ತಿಗೆ ಹೇಳ್ಬೇಡಪ್ಪ, ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಅವನ ಜೊತೆ ಕರ್ಕೊಂಡೋಗ್ತಾನೆ. ಹುಡುಗ ಆಮೇಲೆ ಗೌಡ್ರ ಮನೆಗೆ ಹೋಗಿ ಗೌಡ್ರ ಮನೆಯಲ್ಲಿರೋ ತಮ್ಮನ್ನು ಇಲ್ಲಿ ಕಳಿಸ್ತಾನೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.